ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ. ವಾಸ್ತು ಪುರುಷ ನಮಸ್ತೇಸ್ತು ಭೂಷಯ್ಯ ನಿರತ ಪ್ರಭೋ ಮದ್ಗೃಹೇ ಧನಧಾನ್ಯಾದೇ ಸಮೃದ್ಧಿಂ ಕುರು ಸರ್ವದಾ. ಶ್ರೀ ವಾಸ್ತುಪುರುಷಾಯ ನಮಃ. ಆತ್ಮೀಯರೇ, ನಾವು ಮನೆಗೆ ಒಂದು ಸಿಂಹದ್ವಾರವನ್ನು ಇಟ್ಟಿರ್ತೇವೆ, ಪ್ರಧಾನ ಬಾಗಿಲು. ಅದಕ್ಕೆ ಸಿಂಹದ್ವಾರ ಹೇಳುವಂಥ ಹೆಸರು ಇದೆ. ಹೆಸರೇ ಹೇಳುವ ಹಾಗೆ ಪ್ರಧಾನವಾಗಿರತಕ್ಕಂಥದ್ದು ಸಿಂಹದ್ವಾರ. ಆ ಸಿಂಹದ್ವಾರದ ಮೂಲಕವಾಗಿ ನಾವು ಮನೆಯ ಒಳಗೆ ಹೋಗ್ತೇವೆ ಅಥವಾ ಮನೆಯಿಂದ ಹೊರಗೆ ಬರ್ತೇವೆ. ನಮ್ಮ ಕೆಲಸ ಕಾರ್ಯಗಳು ಸುರಕ್ಷಿತವಾಗಿ ಆಗಬೇಕು. ಅದಕ್ಕೋಸ್ಕರವಾಗಿ ಮನೆಯನ್ನು ನಾವು ಜ್ಯೋತಿಷಿಗಳು ಹೇಳಿದಂತಹ ದಿಕ್ಕಿನಲ್ಲಿ ಮನೆಯ ಮುಖವನ್ನು ಮಾಡಿಕೊಂಡಿರ್ತೇವೆ. ಈಗ ಮನೆ ದ್ವಾರ ತುಂಬ ಚೆನ್ನಾಗಿರಬೇಕು, ತುಂಬ ಆಗಿರಬೇಕು. ಯಾರೂ ಮಾಡಿರಬಾರ್ದು, ಅಂಥದ್ದನ್ನು ಮಾಡಬೇಕು. ಅದರಿಂದ ನಮಗೆ ಸಾಕಷ್ಟು ಪ್ರಯೋಜನ, ಜನಾಕರ್ಷಣೀಯವಾಗಿರಬೇಕು ಅನ್ನುವಂತಹ ದೃಷ್ಟಿಯಿಂದ ಮನೆಯ ದ್ವಾರದಲ್ಲಿ ಬಾಗಿಲದ ಮೇಲೆ ಚಿತ್ರಗಳನ್ನು ಬಿಡಿಸುವಲ್ಲಿ ಬಹಳ ಜಾಗೃತೆಯಾಗಿರಬೇಕು. ನಾವು ಏನಾದರೂ ಕ್ರೂರ ಮೃಗಗಳ ಚಿತ್ರಗಳನ್ನೇನಾದರೂ ಬಿಡಿಸಿಬಿಟ್ವಿ, ಆಗ ಮನೆಯಲ್ಲಿ ಹೊಡೆದಾಟ, ಬಡದಾಟ, ಕಚ್ಚಾಟ, ಕಲಹ, ಮನಸ್ತಾಪ, ಜೊತೆಯಲ್ಲಿ ದಾರಿದ್ರ್ಯ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆಗಳು ಸಾಕಷ್ಟು. ಆದ್ದರಿಂದ ಮನೆಯ ಬಾಗಿಲಿಗೆ ಹುಲಿಯ ಚಿತ್ರವಾಗಿರಲಿ ಅಥವಾ ಸಿಂಹದ ಚಿತ್ರವಾಗಿರಲಿ ಅಥವಾ ಕುದುರೆಗಳ ಚಿತ್ರವಾಗಿರಲಿ ಅಥವಾ ಇಲಿಗಳ ಚಿತ್ರವಾಗಿರಲಿ, ಹಂಸಗಳ ಚಿತ್ರವಾಗಿರಲಿ ಅಥವಾ ಇನ್ನಿತರೆ ಕ್ರೂರ ಪ್ರಾಣಿಗಳ ಚಿತ್ರವಾಗಿರಲಿ, ಯಾವುದನ್ನು ಸಹಿತವಾಗಿ ಕೆತ್ತಿಸಬಾರದು. ಅದಿದೆ ಅಂತಾದರೆ ಮನೆಯಲ್ಲಿ ಒಂದು ರೀತಿ ದಾರಿದ್ರ್ಯ. ಸೂರ್ಯ ಮತ್ತು ಚಂದ್ರರ ಚಿತ್ರವನ್ನು ಕೆತ್ತುವುದರಿಂದ ಯಾವುದೇ ರೀತಿಯಂತಹ ದೋಷ ಇಲ್ಲ. ಅವರು ನಮಗೆ ಹಗಲು ಮತ್ತು ರಾತ್ರಿಗೆ ಬೆಳಕನ್ನು ಕೊಡತಕ್ಕಂಥವರು. ಆದ್ದರಿಂದ ಆ ಎರಡು ಪ್ರಕಾಶಕ ಗ್ರಹಗಳ ಚಿತ್ರವನ್ನು ಬಿಡಿಸುವುದರಿಂದ ಯಾವುದೇ ರೀತಿಯಂತಹ ದೋಷ ಇಲ್ಲ. ಆದರೆ ಮೃಗಗಳ ಚಿತ್ರಗಳನ್ನು ಯಾವುದನ್ನು ನಾವು ಹಾಕಕೂಡದು. ಇದು ದೇವಸ್ಥಾನಕ್ಕೆ ಅನ್ವಯ ಅಲ್ಲ, ಕೇವಲ ಮನೆಗಳಿಗೆ ನಾನು ಹೇಳ್ತಾ ಇರತಕ್ಕಂಥದ್ದು. ದೇವಸ್ಥಾನಗಳಿಗೆ ಇದೆಲ್ಲ ಚಿತ್ರಗಳು, ಯಾವುದೇ ಚಿತ್ರಗಳನ್ನು ಬಿಡಿಸಿದರೂ ಸಹಿತವಾಗಿ ಅದು ದೇವರ ಸ್ಥಾನ. ದೇವರ ಸೃಷ್ಟಿಯಲ್ಲಿ ಎಲ್ಲವೂ ಇದ್ದೇ ಇರ್ತದೆ. ಮರ ಇರ್ತದೆ, ಗಿಡಗಳಿರ್ತವೆ, ಪಶು ಪಕ್ಷಿಗಳಿರ್ತವೆ, ಪ್ರಾಣಿಗಳಿರ್ತವೆ, ಎಲ್ಲದೂ ಇರ್ತದೆ. ದೇವಸ್ಥಾನದ ಬಾಗಿಲಿಗಲ್ಲ. ದೇವಸ್ಥಾನದ ಬಾಗಿಲಲ್ಲೂ ಇಂಥದ್ದನ್ನು ಹಾಕೋದಿಲ್ಲ ಸಾಧಾರಣವಾಗಿ. ಆದರೆ ಮನೆಯ ಬಾಗಿಲಿಗೆ ಖಂಡಿತವಾಗಿಯೂ ಹಾಕಲೇಬೇಡಿ. ಹಾಕಿದ್ದೀರಿ ಅಂದರೆ ಆ ಮನೆಯಲ್ಲಿ ಉಪದ್ರವ ಇದ್ದದ್ದೇ, ಒಂದಲ್ಲ ಒಂದು ತೊಂದರೆಗಳೇ. ಹಾಕುವಂತಹ ಸಂದರ್ಭ ಇದ್ದಲ್ಲಿ ಹಣ್ಣಿನ ಚಿತ್ರವನ್ನು ಹಾಕಬಹುದು, ಪುಷ್ಪಗಳ ಚಿತ್ರವನ್ನು ಹಾಕಬಹುದು, ಅದರಿಂದ ನಿಮಗೆ ಅನುಕೂಲ ಉಂಟಾಗ್ತದೆ. ಕಮಲದ ಚಿತ್ರವನ್ನು ಹಾಕಬಹುದು. ಹಾಗಂತ ಲಕ್ಷ್ಮೀದೇವಿಯ ಚಿತ್ರವನ್ನು ಹಾಕಬಹುದು. ಒಟ್ಟಾರೆ ಕ್ರೂರವಾಗಿರ್ತಕ್ಕಂತಹ ಯಾವ ದೇವತಾ ಚಿತ್ರವಾಗಿರಲಿ, ಯಾವ ಪ್ರಾಣಿಗಳ ಚಿತ್ರವಾಗಿರಲಿ ಹಾಕಕೂಡದು. ಇನ್ನು ನದಿಗಳ ಚಿತ್ರವನ್ನು ಸಹಿತವಾಗಿ ಹಾಕುವ ಹಾಗಿಲ್ಲ. ನದಿಯಲ್ಲಿ ಹರಿದು ಹೋದಾಗೆ ನಿಮ್ಮ ಸಂಪತ್ತೆಲ್ಲ ಹರಿದು ಹೋಗ್ತಾ ಇರ್ತದೆ. ಆದ್ದರಿಂದ ನಿಮ್ಮ ಮನೆಯ ಸಿಂಹದ್ವಾರ, ಅದರಲ್ಲಿರತಕ್ಕಂತಹ ಬಾಗಿಲಿಗೆ ಶುದ್ಧವಾಗಿರ್ತಕ್ಕಂತಹ ಲಕ್ಷ್ಮಿಯ ಚಿತ್ರ ಹಾಕುವುದರಿಂದ ಯಾವುದೇ ರೀತಿಯಂತಹ ಅಪರಾಧವಿಲ್ಲ. ಮೇಲುಭಾಗದಲ್ಲಿ ಗಜಲಕ್ಷ್ಮಿಯ ಚಿತ್ರವನ್ನು ಹಾಕುವುದರಿಂದ ಯಾವುದೇ ರೀತಿಯಂತಹ ತೊಂದರೆ ಇಲ್ಲ, ಮನೆಯಲ್ಲಿ ವಿಘ್ನಗಳೂ ಇರೋದಿಲ್ಲ. ಮೇಲ್ಭಾಗದಲ್ಲಿ ಗಣಪತಿಯ ಚಿತ್ರವನ್ನು ಹಾಕಿದ್ದೀರಿ, ಗಣಪತಿಯನ್ನು ಕೂಡಿಸಿದ್ದೀರಿ, ಅದರಿಂದಲೂ ಯಾವುದೇ ರೀತಿಯಂತಹ ತೊಂದರೆ ಇಲ್ಲ. ನಿರ್ವಿಘ್ನತೆಗಾಗಿ ಗಣಪತಿಯ ಅನುಗ್ರಹ ಸದಾ ಕಾಲದಲ್ಲೂ ಇರ್ತದೆ. ಹಾಗಂತ ಕುಲದೇವರ ಚಿತ್ರ ಅಥವಾ ಊರು ದೇವರ ಚಿತ್ರ, ಆಂಜನೇಯನ ಚಿತ್ರ ಅಥವಾ ಕಾಳಿ ಚಿತ್ರ ಇತ್ಯಾದಿ ಯಾವುದನ್ನು ಸಹಿತವಾಗಿ ಬಾಗಿಲಿಗೆ ಹಾಕಬಾರದು. ಹಾಕುವುದರಿಂದಲೇ ತೊಂದರೆಗಳಿಗೆ ಸಿಲುಕಿಕೊಳ್ತೀರಿ. ಆದ್ದರಿಂದ
ಮನೆಯ ಬಾಗಿಲಿಗೆ ನೀವು ಕೆತ್ತನೆಯನ್ನು ಮಾಡಿಸುವಾಗ ತುಂಬ ಜಾಗ್ರತೆ ವಹಿಸಿ. ಯಾವುದೇ ರೀತಿಯಂತಹ ಕ್ರೂರವಾಗಿರತಕ್ಕಂತಹ ಚಿತ್ರಗಳನ್ನು ಹಾಕಿದ್ರಿ ಆಗ ನಿಮ್ಮ ಜೀವನದುದ್ದಕ್ಕೂ ಸಹಿತವಾಗಿ ಕಷ್ಟವನ್ನೇ ಅನುಭವಿಸ್ತೀರಿ. ವೀಕ್ಷಕರೇ, ಈ ಸಂಚಿಕೆ ನಿಮಗೇನಾದರೂ ಇಷ್ಟವಾಯಿತು ಅಂತ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ತಿ. ಜೊತೆಯಲ್ಲಿ ನಮ್ಮೊಂದಿಗೆ ಪಾಲ್ಗೊಳ್ಳುವುದಕ್ಕೆ ಕೆಳಗಡೆ ನಂಬರ್ ಇದೆ, ಆ ನಂಬರಿಗೆ ನಂಬರನ್ನು ಬೇಕಾದಲ್ಲಿ ಉಪಯೋಗಿಸ್ಕೊಳ್ಳಿ, ಅನುಕೂಲವಾಗ್ತದೆ. ಶುಭವಾಗಲಿ. ಶುಭವಸ್ತು.